ದೈವ ಸಂಚಿಕೆ ಇವತ್ತಿನ ದೇಗುಲದ ಪಯಣದಲ್ಲಿ ನಾವು ಹೊರಟಿರುವಂತಹ ಕ್ಷೇತ್ರದ ಹೆಸರು ಆದಿಶಕ್ತಿ ದೇವಸ್ಥಾನ ರಾಮನಗರದ್ದು. ರಾಮನಗರ ತಾಲೂಕೇನಿದೆ ಆ ಒಂದು BM ರೋಡ್ನ ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನದಲ್ಲೂ ಕೂಡ ಪ್ರತಿ ವರ್ಷ ಕರಗ ಮಹೋತ್ಸವ ನಡೆಯುತ್ತೆ. ಈ ಒಂದು ದೇವಸ್ಥಾನಕ್ಕೆ ನಾನು ಹೋದಾಗ ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಬೀಗ ಹಾಕಿತ್ತು. ಬುಧವಾರ ಆಗಿದ್ದರಿಂದ ಬೀಗ ಹಾಕಿತ್ತು. ಆದರೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ, ದೇವರನ್ನು ತೋರಿಸೋದಕ್ಕೆ ಯಾವ ತೊಂದರೆಯೂ ಕೂಡ ನಮಗೆ ಆಗಲಿಲ್ಲ. ಯಾಕೆ ಅಂತಂದರೆ ಆ ದೇವಿ ನಮ್ಮೆಲ್ಲರಿಗೂ ಕೂಡ ಏನು ಕಣ್ಮನ ಸೆಳೆಯಬೇಕು ಅಂತ ಆಕೆ ಆಗಲೇ ಡಿಸೈಡ್ ಮಾಡಿದ್ದರಿಂದ ಸೊ ನಾವು ಅದನ್ನು ಯಾವುದೇ ಕಾರಣಕ್ಕೂ ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ. ನೀವು ನೋಡ್ಬೋದು ಆ ದೇವಿ ವಿರಾಜಮಾನವಾಗಿ ಹೇಗೆ ಕೂತಿದ್ದಾಳೆ ಅನ್ನೋದನ್ನು ನೀವು ನೋಡ್ಬೋದು. ಈ ದೇವಿಗೆ ಬೇವಿನ ಸೊಪ್ಪು ಮತ್ತು ಮೊಸರನ್ನು ತುಂಬ ಇಷ್ಟ ಅಂತ ಅಲ್ಲಿನ ಸ್ಥಳೀಯ ನಿವಾಸಿಗಳು ನನಗೆ ತಿಳಿಸ್ಕೊಟ್ರು. ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಆ ಒಂದು ವಿಗ್ರಹ ಅನ್ನೋದನ್ನು. ಈಚೆಯಿಂದನೇ ನೀವು ತುಂಬ ಸುಂದರವಾಗಿ ನೋಡ್ಬೋದು. ನಾನು ನಿಮಗೆ ಈಗ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ನೋಡ್ಬೋದು ಎಷ್ಟು ಅದ್ಭುತವಾದಂತಹ ಆ ವಿಗ್ರಹ ಇದಾಗಿದೆ ಅನ್ನೋದನ್ನು. ಈಗ ನಾನು ನಿಮಗೆ ಆಚೆ ಹೇಗಿದೆ ಅಲ್ಲಿನ ಒಂದು ಗೋಪುರ ಇರ್ಬೋದು, ಅದರಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೇನೆ. ಒಂದು ಬೃಹದಾಕಾರವಾದಂಥ ಅರಳಿ ಮರ ಇದೆ. ಅದನ್ನು ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ರೆಂಬೆಗಳನ್ನ ಕಟ್ ಮಾಡಿದ್ದಾರೆ. ಯಾಕೆ ಕಟ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ದೇವಸ್ಥಾನಕ್ಕೆ ಜಾಗ ಸಾಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಒಂದು ರೆಂಬೆಯನ್ನೆಲ್ಲ ಕಟ್ ಮಾಡಿದ್ದಾರೆ. ಆದರೂ ಕೂಡ ಆ ಮರ ಎಷ್ಟು ಬೃಹದಾಕಾರವಾಗಿದೆ ಅನ್ನೋದನ್ನು ನೀವು ಇವತ್ತಿಗೂ ಕೂಡ ನೋಡಬಹುದಾಗಿದೆ. ನೀವು ದೇವಸ್ಥಾನಕ್ಕೆ ಎಂಟರ್ ಆದ ತಕ್ಷಣ ಒಂದು ತ್ರಿಶೂಲ ಇದೆ, ನೀವು ನೋಡ್ಬೋದು. ಈಗ ನೀವು ದೇವಿಯನ್ನು ನೋಡ್ಬೋದು. ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಆದಿಶಕ್ತಿಯ ವಿಗ್ರಹ, ಪುಟ್ಟ ಆದಿಶಕ್ತಿಯ ವಿಗ್ರಹ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಈಗ ನೀವು ನೋಡ್ತಾ ಇರೋದು ಆ ದೇವಿಯನ್ನೇ. ಇದಾದಮೇಲೆ ನಿನ್ನೆ ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಕೋದಂಡರಾಮಸ್ವಾಮಿ ದೇವಸ್ಥಾನ ರಾಮನಗರ. ಅದರ ವಿಜುವಲ್ಸ್ನ ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ಸುಂದರವಾದಂತಹ ವಿಗ್ರಹ ಅದಾಗಿದೆ. ಪುರೋಹಿತರು ದೇವರಿಗೆ ಮಂಗಳಾರತಿ ಮಾಡ್ತಾ ಇರುವಂತಹ ಒಂದು ಈ ವಿಡಿಯೋವನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ. ಇದು ಬಂದು ಆ್ಯಕ್ಚುಲಿ ರಾಮನಗರದಲ್ಲೇ ಇರೋದು. ರಾಮನಗರದಲ್ಲಿ ತುಂಬ ದೇವರುಗಳಿದೆ, ತುಂಬ ದೇವಾಲಯಗಳು ಕೂಡ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಸಲ ಈ ಎಲ್ಲ ದೇವಸ್ಥಾನಗಳಿಗೂ ವಿಸಿಟ್ ಮಾಡಿ. ಯಾಕೆ ಅಂತಂದರೆ ಪುಣ್ಯಕ್ಷೇತ್ರಗಳನ್ನು ವಿಸಿಟ್ ಮಾಡೋದ್ರಿಂದ ಪುಣ್ಯ ಹೆಚ್ಚಾಗುತ್ತೆ. ಜೊತೆಗೆ ದೇವರ ಒಂದು ಕೃಪೆಗೆ ನಾವು ಭಾಗಿಯಾಗ್ಬೋದು ಅನ್ನೋದು ನಿಮ್ಮೆಲ್ಲರ ನಂಬಿಕೆ ಆಗಿರೋದ್ರಿಂದ ಒಂದು ಸಲ ಆ ದೇವರ ದರ್ಶನವನ್ನು ಮಾಡೋಣ ಎಲ್ಲರೂ ಅಂತ ಹೇಳಿ ಈ ಒಂದು ವಿಡಿಯೋಗೆ ನಾನು ಸೈನ್ ಆಫ್ ಹೇಳ್ತಿದ್ದೀನಿ. ನೀವು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತಂದರೆ ನೀವು ಯಾವ ದೇವರ ದರ್ಶನವನ್ನು ಮಿಸ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.